ಹಾಂ ಹಾಗೆ ನೋಡು. ಕುಶಾಲನಗರದಲ್ಲಿ ರಥೋತ್ಸವ ಮುಗಿಯಿತು. ಈಗ ದನಗಳ ಜಾತ್ರೆ ನಡೀತಿದೆ. ಎಷ್ಟೊಂದು ದನಗಳಿದಾವೆ ಗೊತ್ತಾ? ನಾನೀಗ ನಿನ್ನ ಕುಶಾಲನಗರ ದನಗಳ ಜಾತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದ್ರ ಹೋಗ ಈ ಹತ್ರ ಹೋಗಲ್ಲಿ ಹೋಗು. ಇಲ್ಲಿ ಮುಖ್ಯವಾಗಿ ಹಳ್ಳಿಕಾರ್ ಜಾತಿ ತುಂಬ ಬಂದಿದೆ. ಅದರಲ್ಲಿ ಹೋರಿಗಳು, ಎತ್ತುಗಳು ಹಾಗೂ ಹಸುಗಳು, ಕರುಗಳು ಅವೇ ತುಂಬ ಬಂದಿದ್ದವು. ಅದನ್ನು ಬಿಟ್ಟು ಮತ್ತೆ ಬಂದಿರುವಂಥದ್ದೇ ಕಿಲಾರ್ ಒಂದು ಸ್ವಲ್ಪ ಬಂದಿದ್ದವು, ಹಾಗೂ ಮಿಶ್ರ ತಳಿಗಳಾದ ಜರ್ಸಿ ಬಂದಿದ್ದವು, HF ಬಂದಿದ್ದವು, ಮತ್ತು 2 ಮಿಕ್ಸ್ ರಾಸುಗಳು ಬಂದಿದ್ದವು. ಬೆರಳು ಕೊಡು ಬಾಯಿಗೆ, ಹಿಂಗೆ ಬೆರಳು ಏನಾಗುತ್ತೆ, ಏನು ಮಾಡೋದಿಲ್ಲ ಅದು. ಬಾಯಿ ಇಟ್ಕಾದ್ರೆ ಬಾಯಿ ಇಟ್ಕ, ಅದ್ರ ಬಾಯಿ ಇಡಿ. ಏನು ಬೇಕು ಕೇಳೋ, ಬಾಯಿ ಇಟ್ಕೊಂಡು. ಹಾಂ ಹಾಗೆ ನೋಡು.
ಸರ್, ಈ ಓರಿ ಬಂದು ಹೆಬ್ಬಾಲೆ ಪಟೇಲ್ ಜಗದೀಶ್ ಅವ್ರದ್ದು. ಇದು ಅಮೃತ್ ಮಾಲ್ ಓರಿ. ಇದ್ರ ಹೆಸರು ಬಂದು ಬ್ರ್ಯಾಂಡ್ 7 ಕೋಟಿ ಅಂತ ಹೆಸರಿದ್ರದು. ಇದು ರೇಸ್ಗೆ ಮತ್ತು ಸ್ಟೇಟ್ ಬುಲ್ ಆಗಿ ಉಪಯೋಗಿಸ್ತಾ ಇದ್ವಿ ನಾವು. ಈಗ ಕುಶಾಲನಗರ ಜಾತ್ರೆಗೆ ಗೋ ಪ್ರದರ್ಶನ ಮತ್ತು ಪ್ರೈಸ್ಗೆ ಕರ್ಕೊಂಡು ಬಂದಿದ್ವಿ. ಇದು ಎಲ್ಲೆಲ್ಲಿ ಹೋಗಿತ್ತು ಇದುವರೆಗೆ? ಸರ್, ಇದು ತುಂಬ ಕಡೆ ಪ್ರೈಸ್ ಎಲ್ಲ ಮಾಡುಂಟಿದ್ದು ರೇಸಲ್ಲಿ. ಚಿಕ್ಕಮಗಳೂರು, ಅಜ್ಜಂಪುರ, ಆಮೇಲೆ ಹೆಬ್ಬಾಲೆ ತುಂಬ ಕಡೆ ರೇಸ್ ಮಾಡೋಂಟಿದ್ದು ಓರಿ. ಇವಾಗ ಕುಶಾಲನಗರ ಜಾತ್ರೆಗೆ ಪ್ರೈಸ್ಗೆ ಆಮೇಲೆ ಗೋ ಪ್ರದರ್ಶನಕ್ಕೆ ಬಂದುಂಟು ಸರ್. ಮೊದಲೇ ಮಾನದಂಡ ಅಂತಂದರೆ ಅದರದ್ದು ಒಂದು ತಳಿ ಕ್ಯಾರೆಕ್ಟರ್ಸ್ ಅಂತ ಇರ್ತವೆ, ಅದು ಫಸ್ಟು. ಆಮೇಲೆ ಅದರದ್ದು ಬಾಡಿ ಕನ್ಫರ್ಮೇಷನ್. ಹೋರಿಗಳಲ್ಲಾದರೆ ಅದರದ್ದು ಗೇಟು, ಆಮೇಲೆ ಅವ್ರು ಯಾವ ಥರ ನೋಡ್ಕೊಂಡಿದ್ದಾರೆ, ತಳಿ ಕ್ಯಾರೆಕ್ಟರ್ಸ್ಗೆ ಹೊಂದಿದವ, ಟೈ ಆದಾಗ ಅದರದ್ದು ವಾಕಿಂಗ್ ಗೇಟ್ ಏನು, ಇದ್ರ ಮೇಲೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಕುಶಾಲನಗರ ತಾಲೂಕು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡು. ಇದು ಎಷ್ಟು ಪಾರ ಉಂಟು? ಒಂದು 12 kg ಉಂಟು, ಇದು 10 kg ಉಂಟು. ಹೌದಾ? ಎರಡು ಎರಡು ಬಾಯಿ. ಹೌದಾ? ಇದು ಟಗರು, ಇದು ಕುರಿಮರಿ. ನಿನ್ನ ಹೆಸರೇನು? ಯಾವರು? ನಂದು ಕುಶಾಲನಗರ. ಎಷ್ಟು ವರ್ಷ ಹೋಗ್ತಿದ್ಯಾ? ಎಲ್ಲಿ? ಫಾತಿಮಾ. ಯಾವ ಚಾನಲ್ ನಿಂದು? ನಂದು ವಿಷಯ ಕಲ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.